ओम यस्ते मन्यो विधद्वज्रसाय कसहवोजः पुष्यति विश्वमानुषक् साह्या मदा समायन्त्वया जुजा सहस्कृतेन सहसा सहस्वजा आञ्जनेयाय विद्महे वायुपुत्राय धीमहि तन्नो हनुमान् प्रचोदयात्। श्री गुरुभ्यो नमः। हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯೋಗಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವೊಬ್ಬರು ಅಭಿವೃದ್ಧಿ ಆಗ್ತಿದ್ರೆ ನಿಂಗೇನಪ್ಪ ಯೋಗ ಪುರುಷ ಅಂತ ಮಾತಾಡ್ತಿರ್ತೀವಿ. ಇದರ ಅರ್ಥ ಯೋಗ ಅಂತಂದ್ರೆ ಒಳ್ಳೆಯದು ಅಂತ, ಅದೃಷ್ಟದಿಂದ ಬರುವಂತಹ ಯೋಗಗಳು, ಹಿಂದಿನ ಜನ್ಮದ ಪುಣ್ಯ ಅಥವಾ ಈ ಜನ್ಮದ ಪುಣ್ಯ, ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಇತ್ಯಾದಿಗಳೆಲ್ಲವೂ ಸೇರಿ ನಮಗೆ ಯೋಗವಾಗಿ ಪರಿವರ್ತನೆಯಾಗಿ ಫಲ ಸಿಗುತ್ತೆ. ಹಾಗಿದ್ರೆ ಅದ್ಭುತವಾದ ಯೋಗ, ಈ ಯೋಗದ ಒಂದು ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹಂಸ ಯೋಗ. ಈ ಯೋಗ ಏನು ಫಲವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ತಿಳಿಸ್ತೀನಿ ನಾನು. ಹಂಸ ಯೋಗ ಅಂದ್ರೆ ಯಾರಿಂದ ಬರಬೇಕು ಅಂದ್ರೆ ಗುರುಗ್ರಹದಿಂದ ಬರಬೇಕು. ನೋಡಿ, ಹಿಂದಿನ ಜನ್ಮದಲ್ಲಿ ಗುರುವಿನ ಆಶೀರ್ವಾದ, ಗುರುಗ್ರಹದ ಒಂದು ಪ್ರಸಿದ್ಧವಾದ ಬಲ ಅನ್ನುವಂಥದ್ದು ಯಾರಿಗೆ ಇರುತ್ತೋ ಅಂಥವರಿಗೆ ಹಂಸ ಯೋಗ ಪ್ರಾಪ್ತಿಯಾಗುತ್ತೆ. ಈ ಹಂಸ ಯೋಗದ ಫಲ ಏನು? ಜಾತಕದಲ್ಲಿ ಗುರುಗ್ರಹ ಎಲ್ಲಿದ್ರೆ ಹಂಸ ಯೋಗ ಬರುತ್ತೆ ತಿಳ್ಕೊಳ್ಳಿ. ಗುರು ವಕ್ರಿಯಾಗಿದ್ರೆ ಬಲ ಕಮ್ಮಿ, ಗುರು ಅಸ್ತಂಗತನಾಗಿದ್ರೂ ಬಲ ಕಮ್ಮಿ, ಗುರು ಪಾಪಕರ್ತರಿ ಯೋಗದಲ್ಲಿದ್ದರೂ ಬಲ ಕಮ್ಮಿ. ಇವೆಲ್ಲ ನಿಮ್ಮ ಮೂಲ ಜಾತಕವನ್ನು ನೋಡಿ ಡಿಸಿಷನ್ ತಗೋಬೇಕಾಗುತ್ತೆ. ಹಾಗಾದ್ರೆ ಗುರುವಿನ ಒಂದು ಸಂಕೇತ ಏನು? ಗುರು ಬಂದು ಧನಕ್ಕೆ ಅಧಿಪತಿ. ಧನ ಅಂದ್ರೆ ಕೇವಲ ಹಣ ಮಾತ್ರ ಅಲ್ಲ, ಧನ ಅಂತಂದ್ರೆ ಎಲ್ಲವೂ ಸೇರುತ್ತೆ. ಅದರಲ್ಲಿ ಸೌಭಾಗ್ಯ, ಸನ್ಮಂಗಳ ಎಲ್ಲವೂ ಸೇರುತ್ತೆ. ಧನ ಧನಕಾರಕ. ಹಾಗೆ ಸಂತಾನಕಾರಕ. ಯಾರಿಗೆ ಸಂತಾನ ಆಗಬೇಕೋ ಅವರಿಗೆ ಗುರು ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ. ಯಾರಿಗೆ ಗಂಡು ಮಗುನೂ ಆಗಬೇಕು ಅಂಥವ್ರಿಗೂ ಗುರು ಅನುಗ್ರಹ ಹೆಚ್ಚಾಗಿ ಇರಬೇಕು. ಶುಭ ಕಾರ್ಯಕ್ಕೆ ಅಧಿಪತಿ. ಒಂದು ಧನ, ಇನ್ನೊಂದು ಸಂತಾನ, ಇನ್ನೊಂದು ಶುಭ ಕಾರ್ಯ. ಈ ಮೂರು ನಿಮ್ಮ ಜೀವನದಲ್ಲಿ ಕಂಪ್ಲೀಟ್ ಆಗಬೇಕು ಅಂದ್ರೆ, ನಿರಂತರವಾಗಿ ನಿಲ್ಲಬೇಕು ಅಂದ್ರೆ ನಿಮಗೆ ಹಂಸ ಯೋಗ ಅನ್ನುವಂಥದ್ದು ಇರಬೇಕು. ಈ ಹಂಸ ಯೋಗ ಹೇಗೆ ಬರುತ್ತೆ ನೋಡಿ. ಈಗ ನಿಮಗೆ ಕಾಣ್ತಾ ಇದೆ, ಒಂದು ಚಾರ್ಟ್ ಕಾಣ್ತಾ ಇದೆ. ಈ ಚಾರ್ಟ್ ಅಲ್ಲಿ ಕಾಲಪುರುಷನ ತತ್ವದಂತೆ ಮೇಷರಾಶಿಯಿಂದ 12 ರಾಶಿಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 12 ರಾಶಿಗಳಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ತನ್ನ ಸ್ವಂತ ಮನೆಯಲ್ಲಿ ಇದ್ದರೆ, ಅಂದ್ರೆ ಧನಸ್ಸು ರಾಶಿ ಗುರುವಿಗೆ ಒಂದು ಸ್ವಂತ ಮನೆ, ಹಾಗೆ ಮೀನ ರಾಶಿನೂ ಗುರುವಿಗೆ ಒಂದು ಸ್ವಂತ ಮನೆ. ಈಗ ನಿಮಗೆ ಕಾಣ್ತಾ ಇದೆ, ಧನಸ್ಸು ರಾಶಿಯಲ್ಲಿ ಗುರು ಇದ್ದರೂ ಕೂಡ ನಿಮಗೆ ಹಂಸ ಯೋಗ, ಸ್ವಂತ ಮನೆ 80% ಸ್ಟ್ರಾಂಗ್. ಮೀನ ರಾಶಿಯಲ್ಲಿ ಗುರು ಇದ್ದರೂ ಕೂಡ ಸ್ವಂತ ಮನೆ 80% ಸ್ಟ್ರಾಂಗು, ಹಂಸ ಯೋಗ. ನಿಮ್ಮ ಮೂಲ ಜಾತಕದಲ್ಲಿ ತೆಗೆದು ನೋಡಿ, ನಿಮ್ಮ ಜಾತಕ ಇರುತ್ತಲ್ಲ, ನಿಮ್ಮ ಜಾತಕದಲ್ಲಿ ಈ ಚಾರ್ಟ್ ಅನ್ನ ನೋಡಿ, ಈ ಚಾರ್ಟ್ ನೋಡಿ ಹಾಗೆ ಕಾಪಿ ಮಾಡಿ. ನಿಮಗೇನಾದರೂ ವಿಶೇಷವಾಗಿ ಸ್ವಕ್ಷೇತ್ರದಲ್ಲಿ ಗುರು ಇದ್ದು ಹಂಸ ಯೋಗ ಇತ್ತು ಅಂದ್ರೆ ಹಣದ ಅನುಕೂಲ ಆಗುತ್ತೆ, ಸಂತಾನಕ್ಕೆ ತೊಂದರೆ ಬರಲ್ಲ, ಹಾಗೆ ಶುಭ ಕಾರ್ಯಗಳು ನಡೆಯುತ್ತೆ. ಇದಲ್ಲದೆ ಏನಾದರೂ ಸಮಸ್ಯೆಗಳಾಯಿತು ಅಂದ್ರೆ, ಗುರು ಅಲ್ಲಿದ್ದಾರೆ, ಗುರುಗಳೇ ನೀವು ಹೇಳಿದ ನಿಜ, ನನಗೆ ಹಂಸಯೋಗ ಇದೆ, ಗುರು ನೀವು ಹೇಳಿದ ಸ್ಥಾನದಲ್ಲೇ ಇದ್ದಾರೆ, ಆದರೂ ನನಗೆ ಒಳ್ಳೇದಾಗ್ತಾ ಇದೆ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಗುರು ವಕ್ರಿ ಆಗಿರಬಾರ್ದು, ರೆಟ್ರೋಗ್ರೇಡ್ ಆಗಿರಬಾರ್ದು, ಗುರು ಅಸ್ತಂಗತ ಆಗಿರಬಾರ್ದು ಅಂದ್ರೆ ಕಂಬಸ್ಟ್ ಆಗಿರಬಾರ್ದು, ಪಾಪಕರ್ತರಿ ಯೋಗದಲ್ಲಿರಬಾರ್ದು, ರಾಹುವಿನ ಜೊತೆಗೆ ಗುರು ಇರಬಾರ್ದು, ಅಥವಾ ಕೇತುವಿನ ಜೊತೆಗೂ ಗುರು ಇರಬಾರ್ದು. ಯಾಕಂದ್ರೆ ಗುರು ರಾಹು ಇಬ್ರು ಪರಮ ಶತ್ರುಗಳು, ಗುರು ಕೇತುನು ಶತ್ರುಗಳು. ಹಾಗಾಗಿ ಗುರು ಸ್ವತಂತ್ರವಾಗಿದ್ರೆ ಒಳ್ಳೆಯದು, ಅಥವಾ ಗುರುವಿನೊಟ್ಟಿಗೆ ಶುಭ ಗ್ರಹಗಳ ಯುತಿ ಆದರೂ ಒಳ್ಳೆಯದು. ಯುತಿ ಅಂದ್ರೆ ಸೇರುವಂಥದ್ದು, ಅಥವಾ ಯಾವುದಾದ್ರೂ ಇನ್ನೊಂದು ಶುಭ ಗ್ರಹದ ದೃಷ್ಟಿ ಗುರು ಮೇಲೆ ಬಿದ್ದರೂ ಕೂಡ ಒಳ್ಳೆಯದು. ಒಟ್ಟಿನಲ್ಲಿ ಹಂಸ ಯೋಗ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ತಿಳ್ಕೊಳ್ಳಿ. ಆ ಹಂಸ ಯೋಗ ಎಷ್ಟು ಪರ್ಸೆಂಟೇಜ್ ಬಲಿಷ್ಠವಾಗಿದೆ ಅಂತ ತಿಳ್ಕೊಳ್ಳಿ. ಜೀವನದಲ್ಲಿ ಯಾವಾಗ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ತಿಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಫಲ ಅನ್ನುವಂಥದ್ದು ಸಿಗುತ್ತೆ.
ಹಂಸ ಯೋಗ ಅನ್ನುವಂಥದ್ದಿದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಸಿಗುತ್ತೆ. ಟೀಚರ್ಸ್ ಆಗ್ತೀರಾ, ಲೆಕ್ಚರರ್ಸ್ ಆಗ್ತೀರಾ, ಪ್ರೊಫೆಸರ್ಸ್ ಆಗ್ತೀರಾ, ಅಡ್ವೈಸರ್ಸ್ ಆಗ್ತೀರಾ, ಸೈಕ್ಯಾಟ್ರಿಸ್ಟ್ ಆಗ್ತೀರಾ. ಒಟ್ಟಿನಲ್ಲಿ ನಿಮ್ಮ ಬಾಯಿ ಮಾತಿನಿಂದ ಸಂಪಾದನೆ ಮಾಡುವಂಥ ಯೋಗ ನಿಮ್ಗೆ ಸಿಗುತ್ತೆ. ಗುರು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಬೋಧನೆ ಮಾಡುವವರು, ನ್ಯಾಯ ಮಾರ್ಗವನ್ನು ತಿಳಿಸುವಂಥವರು, ಅಧ್ಯಾತ್ಮ ಜೀವನವನ್ನು ಕೊಡುವಂಥವರು, ಮೆಂಟರ್ ಅಂತ ಕರಿತೀವಿ. ಮೆಂಟರ್ ಅಂತಂದ್ರೆ ನಮಗೆ ಗುರುಗಳು ಅಂತ. ನಮ್ಮ ಜೀವನದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಗುರು ಅಂತ ಕರಿತೀವಿ. ಅಂತಹ ಗುರುವನ್ನ ಬಲ ಮಾಡ್ಕೋಬೇಕು. ಯಾವತ್ತು ನಾವು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಗುರುವಿನ ಆಗ್ರಹಕ್ಕೆ ಪಾತ್ರರಾಗಬಾರದು. ಹಾಗಾಗಿ ನಿಮ್ಮ ಜಾತಕದಲ್ಲಿ ಹಂಸಯೋಗ ಇದೆಯಾ ಅಂತ ತಿಳ್ಕೊಳ್ಳಿ. ಇದ್ರೆ ಎಷ್ಟು ಪರ್ಸೆಂಟೇಜ್ ಬಲಿಷ್ಠವಾಗಿದೆ ಅಂತ ತಿಳ್ಕೊಳ್ಳಿ. ಆ ಪರ್ಸೆಂಟೇಜ್ ಬಲಿಷ್ಠವಾಗಿದ್ದ ಮೇಲೆ ಯಾವಾಗ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆ ಯೋಗವನ್ನು ಅನುಭವಿಸಿ ಖಂಡಿತ ನಿಮಗೆ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಹಂಸಯೋಗ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.